ಎಲ್ರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ಎಲ್ಲಿದ್ದೀನಪ್ಪ ಅಂತಂದರೆ ಮೈಸೂರಲ್ಲಿದ್ದೀನಿ. ಮೈಸೂರು ಸರಸ್ವತಿಪುರಂ ಸರಸ್ವತಿ ಥಿಯೇಟರ್ ಆಪೋಸಿಟಲ್ಲೇ ಕಳೆದ 21 ವರ್ಷಗಳಿಂದ ಒಂದು ಮೆಸ್ನ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲೇನಪ್ಪ ಸ್ಪೆಷಲ್ ಅಂತಂದರೆ ಕೇವಲ 90 ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಊಟನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅನ್ನ, ಸಾಂಬಾರು, ರಸಮ್ಮು, ಚಪಾತಿ ಅಂತ ಸುಮಾರು ಐಟಮ್ನ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಮೆಸ್ ಹೆಸರು ಏನಪ್ಪ ಅಂತಂದರೆ ಅನ್ನಪೂರ್ಣೇಶ್ವರಿ ಮೆಸ್ ಅಂತ. 20 ವರ್ಷದಿಂದ ರೈಲ್ವೆ ಸ್ಟೇಷನ್ ಮುಂದೆ ಸ್ಟಾರ್ಟ್ ಮಾಡಿದ್ರಂತೆ. ಈಗ ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡಲ್ಲಿ ಅಂದರೆ ಸರಸ್ವತಿಪುರಮು ಸರಸ್ವತಿ ಥಿಯೇಟರ್ ಆಪೋಸಿಟಲ್ಲೇ ಈ ಒಂದು ಮೆಸ್ನ ರನ್ ಮಾಡ್ಕೊಂಬರ್ತಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು. ಮಧ್ಯಾಹ್ನ ಟೈಮ್ ಬಂದಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ. ನಾವು ಕೂಡ ಒಂದು ಪೀಕ್ ಅವರಲ್ಲಿ ಬಂದಿದ್ದೀವಿ. ಒಳಗಡೆ ಸಿಕ್ಕಾಪಟ್ಟೆ ಜನ ಕುಂತಿದ್ದಾರೆ ಅಂತಲೇ ಹೇಳ್ಬೋದು. ಮನೆ ಒಳಗಡೆ ಎರಡು ಮನೆ ಒಳಗಡೆ ಒಂದು ಮೆಸ್ನ ಕನ್ಸ್ಟ್ರಕ್ಟ್ ಮಾಡಿ ರನ್ ಮಾಡ್ಕೊಂಬರ್ತಾರೆ ಅಂತ ಹೇಳ್ಬೋದು. ಹೋಗೋಣ, ಅವನ್ನ ಮಾತಾಡ್ಸಿ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋ ಜೊತೆಗೆ ಇವರ ಫುಡ್ಸ್ನ ಕೂಡ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಈ ಒಂದು ಮೆಸ್ಸಲ್ಲಿ ಅನ್ಲಿಮಿಟೆಡ್ ಮಿಲ್ನ ಟ್ರೈ ಮಾಡೋಣ. ನಮ್ಮ ಐಟಮ್ಗೋಸ್ಕರ ವೆಯ್ಟಿಂಗು ಬರ್ತಾ ಇದೆ. ಓ ಬಂದ್ರಾ? ಎಷ್ಟಕ್ಕೈದು? ಎಷ್ಟಿದು? 90 ರೂಪಾಯಿ. 50 ರೂಪಾಯಾ? ಅನ್ಲಿಮಿಟೆಡ್ ಎಷ್ಟು ರೂಪಾಯಿಗೆ? ಅದೇನೇನು ಬರುತ್ತೆ? ಹಾಂ, ಮೊಸರು ಕೊಡ್ತೀರಾ? ಮೊಸರು ಏನು ಅನ್ಲಿಮಿಟೆಡ್? ರೈಸ್ ಅನ್ಲಿಮಿಟೆಡು, ಮೊಸರು ಅನ್ಲಿಮಿಟೆಡು, ಮಿಕ್ಕಿ ಚಪಾತಿ ಲಿಮಿಟೆಡಾ? ಓಕೆ, ಬಡಿಸ್ಕೊಡ್ತೀವಿ. ಎಷ್ಟು ಬಾರಿ ಕೇಳೋರು ಅಷ್ಟು ಬಾರಿ ಹಾಕ್ತೀರಾ? ಎಷ್ಟು ಫುಲ್ ಊಟ ಆದರೆ 90 ರೂಪಾಯಿ. ಅದು ಇದು 60 ರೂಪಾಯಿ, ಇದು 50 ರೂಪಾಯಿ. ಓಕೆ ಓಕೆ ಓಕೆ. ನಮ್ಮ ಐಟಮ್ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ನಾವು ಅನ್ಲಿಮಿಟೆಡ್ ಟ್ರೈ ಮಾಡ್ಬೇಕು ಅಂದ್ಕೊಂಡ್ವಿ, ಬಟ್ ಅನ್ಲಿಮಿಟೆಡ್ ಟ್ರೈ ಮಾಡೋಷ್ಟು ಕೆಪಾಸಿಟಿ ನಮ್ಮಲ್ಲಿಲ್ಲ. ಯಾಕಂದರೆ ಕಂಟಿನ್ಯೂಸ್ 3-4 ಶೂಟ್ ಅಲ್ಲ, ಅದರಿಂದ ತಿನ್ನೋಕ್ಕಾಗಲ್ಲ. ಆಚೆ ಬಂದಮೇಲೆ ಒಂದೇ ಶೂಟ್ಗೆ ತೃಪ್ತಿ ಆಗಂತೂ ಆಗಲ್ಲ. 2-3 ಅಂತೂ ನಾವು ಅಂದ್ಕೊಂಡಂಗೆ ಒಂದು 5-6 ಶೂಟ್ ಮಾಡಿದ್ರಂತೂ ನಮಗೆ ಅವತ್ತೊಂದು ಡೇ ವರ್ತ್ ಅನಿಸುತ್ತೆ. ಬೆಂಗಳೂರಲ್ಲಿ ಇರ್ಬೇಕಾದ್ರೆ 1-2 ಶೂಟ್ ಮಾಡಿಕೊಂಡ್ರೆ ನಮಗೇನು ಅನಿಸಲ್ಲ. ಯಾಕಂದರೆ ಮನೆ ಅಕ್ಕಪಕ್ಕ ಇರುತ್ತೆ, ಆಗುತ್ತೆ. ಇಲ್ಲಿ ಬಂದು ನಾವು ರೂಮ್ ಮಾಡಿಕೊಂಡು ಉಳ್ಕೊಂಡು ಟ್ರಾವೆಲ್ ಮಾಡಿಕೊಂಡು ದಿನಕ್ಕೆ 1-2 ಕಂಟೆಂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಜಾಸ್ತಿ ಬೇಡ, ಕಮ್ಮಿ ಲಿಮಿಟೆಡಾಗಿ ಕೊಡಿ ಅಂತಂದೆ. ಲಿಮಿಟೆಡಾಗಿ ಎಲ್ಲ ಸ್ವಲ್ಪ ಹಾಕ್ಕೊಂಡು 60 ರೂಪಾಯಿನೂ 50 ರೂಪಾಯಿ ಊಟ ಕೊಟ್ಟಿದ್ದಾರೆ. ಒಂದು ರೈಸ್ ಬರುತ್ತೆ, ಜೊತೆಗೆ ಒಂದು ತರಕಾರಿ ಸಾಂಬಾರು ಬರುತ್ತೆ, ಒಂದು ರಸಮ್ಮು ಮತ್ತು ಒಂದು ಪಲ್ಯ, ಜೊತೆಗೆ ಸಾಗು ಟೈಪಲ್ಲಿ ಕೊಟ್ಟಿದ್ದಾರೆ. ಚಪಾತಿಗೆ ಮಜ್ಜಿಗೆ, ಹಪ್ಪಳ, ಉಪ್ಪಿನಕಾಯಿ, ಒಂದು ಚಪಾತಿ. ಅದೇ ನೀವು 90 ರೂಪಾಯಿ ಕೊಟ್ಟರೆ ರೈಸ್ ಅನ್ಲಿಮಿಟೆಡು, ಮಜ್ಜಿಗೆ ಅನ್ಲಿಮಿಟೆಡು, ಮೊಸರು ಅನ್ಲಿಮಿಟೆಡು. ಸೊ ಮೊದಲು ನಾವು ಚಪಾತಿಯಿಂದ ಶುರು ಮಾಡೋಣ. ಚಪಾತಿಗೆ ಇದನ್ನು ಚೆನ್ನಾಗಿ ಸಾಗು ಟೈಪಲ್ಲಿ ಫುಲ್ಲು ಇದನ್ನೆಲ್ಲ ಬೇಯಿಸ್ಬಿಟ್ಟಿದ್ದಾರೆ. ತರಕಾರಿ ಗೊಜ್ಜು ಅಂತ ಹೇಳಿದರು, ಹಂಗೆ ತಗೊಂಡು ಆಹಾ ತಿಕ್ಕಾಗಿದೆ ಗೊಜ್ಜು. ಸಾಗು ಅಂತಲೇ ಹೇಳ್ಬೋದು. ಹಾಲು ಎಲ್ಲ ಹಾಕಿದ್ದಾರೆ. ತಿನ್ನೋಣ. ಹಾಲು, ಈ ಬದನೆಕಾಯಿ ಇದೆಲ್ಲ ಹಾಕಿದ್ದಾರೆ. ತಿನ್ನೋಣ. ಚೆನ್ನಾಗಿದೆ. ಆ ತರಕಾರಿ ಚೆನ್ನಾಗಿ ಬೆಂದಿರೋದ್ರಿಂದ ಸ್ಮ್ಯಾಶ್ ಆಗಿದೆ. ಆ ಬ್ರಿಂಜಲ್ ಬದನೆಕಾಯಿ ಕೂಡ ಫ್ಲೇವರ್ ಲೈಟಾಗಿ ಗೊತ್ತಾಗುತ್ತೆ. ಸ್ಪೈಸಿ ಪರ್ಫೆಕ್ಟ್ ಲೆವೆಲ್ ಇದೆ. ಖಾರ ಕೂಡ ಮಜಾ ಇದೆ ಅಂತ ಹೇಳ್ಬೋದು. ಖಾರ ಮತ್ತು ಉಪ್ಪು. ಲೈಟಾಗಿ ಕೊಬ್ಬರಿ ಫ್ಲೇವರು, ಕೊಬ್ಬರಿನ ಲೈಟಾಗಿ ತುರಿದು ಹಾಕಿರ್ತಾರೆ, ಅದ್ರ ಫ್ಲೇವರು ಲೈಟಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಚಪಾತಿಗಂತೂ ಸಖತ್ತಾಗಿದೆ. ನಾರ್ಮಲ್ಲು ಪಲ್ಯ ಕೊಟ್ಟಿದ್ದಾರೆ, ಗೋರಿಕಾಯಿ ಪಲ್ಯ. ಅದ್ರ ಜೊತೆಗೆ ಟ್ರೈ ಮಾಡೋಣ. ಗೋರಿಕಾಯಿ ಅಂತ ಹೇಳಿದ್ದೀನಿ. ನಮ್ಮ ಕಡೆ ಗೋರಿಕಾಯಿ ಅಂತ ಕರೀತಾರೆ, ನಿಮ್ಮ ಕಡೆ ಏನಂತ ಕರೀತಾರೋ ಗೊತ್ತಿಲ್ಲ. ಲಾಸ್ಟ್ ಟೈಮು ಯಾವುದೋ ಒಂದು ಕಾಯಿಗೆ ಹೇಳಿದ್ದೆ ನಾನು, ಅದಕ್ಕೆ ಕಮೆಂಟ್ ಹಾಕಿದ್ರು, ಆ ಕಾಯಿ ಅಲ್ಲ ಗುರು ಈ ಕಾಯಿ ಅಂತ. ಒಂದೊಂದು ಊರಲ್ಲಿ ಒಂದೊಂದು ಥರ ಕರೀತಾರೆ. ನಮ್ಮ ಕಡೆ ಗೋರಿಕಾಯಿ ಅಂತ ಕರೀತಾರೆ. ನಿಮ್ಮ ಕಡೆ ಏನು ಕರೀತಾರೆ ಅನ್ನೋದನ್ನ ಕಮೆಂಟ್ ತಿಳಿಸಿ. ಗೋರಿಕಾಯಿ ಜೊತೆಗೆ ಟ್ರೈ ಮಾಡೋಣ. ಮೋಸ್ಟ್ಲಿ ಇದನ್ನ ಮುದ್ದೆಗೆ ಮಾಡಿರ್ತಾರೆ. ಉಪ್ಸಾರು ಮುದ್ದೆಗೆ ಮಾಡ್ತಾರಲ್ಲ, ಅದೇ ಥರನೇ ಪ್ಲೇನಾಗಿದೆ. ಉಪ್ಪು ಮಾತ್ರ ಮೇನಾಗಿದೆ. ಲೈಟಾಗಿ ಕೊಬ್ಬರಿ ಹಾಕಿದ್ದಾರೆ. ಆ ಗೋರಿಕಾಯಿ ಫ್ಲೇವರು ಲೈಟಾಗಿ ತಿಂದಾದ್ಮೇಲೆ ಕಹಿ ಹೊಡೆಯುತ್ತೆ. ಬಿಟ್ಟರೆ ಒಳ್ಳೆ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಏನು ಟ್ರೈ ಮಾಡೋಣ? ರೈಸ್ ಟ್ರೈ ಮಾಡೋಣ ವಿತ್ ತರಕಾರಿ ಸಾಂಬಾರು. ಅಮ್ಮ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರಮ್ಮ? ಪ್ರಭಾವತಿ ಅಂತ. ಪ್ರಭಾವತಿ ಅಂತ. ಅನ್ನಪೂರ್ಣೇಶ್ವರಿ ಮೆಸ್. ಹೌದು. ಯಾವಾಗ ಶುರುವಾಗಿದ್ದು? 20 ವರ್ಷ ಆಯಿತು ಸರ್. 20 ವರ್ಷ ಆಯಿತು. ಯಾರು ಶುರು ಮಾಡಿದ್ದಮ್ಮ? ನಾವು ನಮ್ಮ ಮನೆಯವರು. ಓಕೆ, ನೀವೇ ಶುರು ಮಾಡಿದ್ದು? ಇದೇ ಜಾಗದಲ್ಲಿ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಫಸ್ಟು ಚಾಮರಾಜಪುರಂ ರೈಲ್ವೆ ಸ್ಟೇಷನ್ ಹತ್ರ ಮಾಡ್ತಾ ಇದ್ವಿ. ಓಕೆ. ಅಲ್ಲೊಂದು ಮನೆ, ಅಲ್ಲೊಂದು 5 ವರ್ಷ ಮಾಡಿದ್ವಿ. ಓಕೆ. ಆಮೇಲೆ ಈ ಕಡೆ ಪಕ್ಕ ಒಂದು ಮಾಡಿದ್ವಿ. ಅಲ್ಲಿ ಮನೆ ಕಟ್ಟಕ್ಕೆ ಬಿಲ್ಡಿಂಗ್ ಹೊಡೆದ್ರು, ಈ ಕಡೆಗೆ ಮಾಡಿಕೊಟ್ರು. ಈ ಕಡೆ ಮಾಡ್ಕೊಂಡಿದ್ರಿ. ಇಲ್ಲಿ ಮಾಡಿ ಎಷ್ಟು ವರ್ಷ ಆಯಿತು?
ಇಲ್ಲ ಆಯಿತು ಸರಿ ಟೋಟಲ್ ಸೇರಿ 20 ವರ್ಷ. ಟೋಟಲ್ ಸೇರಿ 20 ವರ್ಷ ಆಯಿತು. ಒಂದು ಹಳೆ ಮನೇಲಿ ಮಾಡ್ತಾ ಇದ್ದೀರಾ, ಹೌದು. ಅದು ಮನೆ ಒಳಗಡೆ ಮನೆ ಅಲ್ಲಿ ಒಂದು ಸೆಟಪ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ಹೇಗಿದೆ ರೆಸ್ಪಾನ್ಸ್ ಅಮ್ಮ? ಪರವಾಗಿಲ್ಲ, ಚೆನ್ನಾಗಿದೆ. ಜನ ಹುಡ್ಕೊಂಡ್ ಬರ್ತಾ ಇದ್ದಾರೆ, 4 ಗಂಟೆ ಆದ್ರೂ ಬರ್ತಾನೆ ಇದ್ದಾರೆ. ಏನ್ ಸ್ಪೆಷಲ್ ಅಂತೀರಾ? ಸ್ಪೆಷಲ್ ಅಂದ್ರೆ ನಿಮ್ಮಲ್ಲಿ ಏನ್ ಸ್ಪೆಷಲ್? ಇಷ್ಟು ಜನ ಬರ್ತಾರಲ್ಲ, ಸಂಜೆ 4 ಗಂಟೆ ಆದ್ರೂ ಹುಡ್ಕೊಂಡು ಇದೇ ಜಾಗಕ್ಕೆ ಊಟ ಮಾಡ್ಬೇಕಂತ ಬರ್ತಾರಲ್ಲ. ಇಲ್ಲಿ ಊಟ ಇಷ್ಟಪಡ್ತಾರೆ. ರಸಮ್ಮು, ಮಜ್ಜಿಗೆ ಹುಳಿಗೋಸ್ಕರ ಗುರುವಾರ ಬರ್ತಾರೆ. ಯಾವತ್ತಿರುತ್ತೆ ಮಜ್ಜಿಗೆ ಹುಳಿ? ಗುರುವಾರ ಮಾತ್ರ. ಗುರುವಾರ ಒಂದೇ ದಿನ, ಪ್ರತಿ ಗುರುವಾರ ಮಜ್ಜಿಗೆ ಹುಳಿ. ಮಿಕ್ಕಿದ ದಿನ ಏನೇನು ಸಿಗುತ್ತೆ? ಮಿಕ್ಕಿದ ದಿನ ಮಾಮೂಲಿ ಅನ್ನ ಸಾಂಬಾರು, ತಿಳಿಸಾರು, ಪಲ್ಯ, ಗೊಜ್ಜು, ಚಪಾತಿ, ಹಪ್ಪಳ, ಉಪ್ಪಿನಕಾಯಿ, ಮಜ್ಜಿಗೆ, ಮೊಸರು, ಇಷ್ಟ ಐಟಮ್ ಕೊಡ್ತೀವಿ. ನಿಮ್ಮ ಹತ್ರ ಅನ್ಲಿಮಿಟೆಡ್ ಏನಾದ್ರು ಇದೆಯಾ? ಯಾವ ತರ ಅಂತ? ನಮ್ದು ಅನ್ಲಿಮಿಟೆಡ್ ಬಡಿಸೋದು. ಚಪಾತಿ ಮಾತ್ರ ಮೊಸರು ಎಕ್ಸ್ಟ್ರಾ ತಗೋತೀವಿ. ದಿನ ಏನಾದ್ರು ಬಜ್ಜಿ, ಬೋಂಡಾ, ಮಧುರೋಡೆ ಆ ಥರ ಏನಾದ್ರು ಒಂದು ಐಟಮ್ ಮಾಡ್ತೀವಿ. ಎಕ್ಸ್ಟ್ರಾ ಐಟಮ್ ಮಾತ್ರ ಚಾರ್ಜಸ್ ಇರುತ್ತೆ? ಅದಕ್ಕೂ ಚಾರ್ಜ್ ಮಾಡ್ತೀವಿ. ಚಪಾತಿ ಮೊಸರು ಎಕ್ಸ್ಟ್ರಾ ಐಟಮ್ ಮಾತ್ರ ಚಾರ್ಜಸ್? ಹಾ, ಎಕ್ಸ್ಟ್ರಾ ಒಂದು ಊಟಕ್ಕೆ ಒಂದು ಚಪಾತಿ ಕೊಡ್ತೀವಿ. ಎಕ್ಸ್ಟ್ರಾ ಆದ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಮುದ್ದೆ ಎಲ್ಲ ಏನು ಮಾಡಲ್ಲ? ಮುದ್ದೆ ಮಾಡಲ್ಲ, ಓನ್ಲಿ ಚಪಾತಿ, ಅನ್ನ, ಸಾಂಬಾರು, ಮೊಸರು, ಮಜ್ಜಿಗೆ ಅಷ್ಟೇ. ಏನೇನು ಅನ್ಲಿಮಿಟೆಡ್? ರೈಸ್ ಬಾಕಿದೆಲ್ಲ ಬಡಿಸ್ತೀವಿ, ಎಷ್ಟು ಕೇಳಿದ್ರು ಅಷ್ಟು ಬಡಿಸ್ತೀವಿ. ಎಲ್ಲಾನು ಕೊಡ್ತೀವಿ. ಚಪಾತಿ ಮಾತ್ರ. ಎಷ್ಟು ರೂಪಾಯಿ ಕಾಸ್ಟ್? 90 ರೂಪಾಯಿ. 90 ರೂಪಾಯಿ ಬರೀ ಅನ್ಲಿಮಿಟೆಡ್ ಒಂದೇನಾ? ಇಲ್ಲ, ಈಗ ಒಂದು ವಾರದಿಂದ ಪ್ಲೇಟ್ ಮೀಲ್ಸ್ ಶುರು ಮಾಡಿದೆ. ಪ್ಲೇಟ್ ಮೀಲ್ ಏನೇನು ಬರುತ್ತೆ? ಅದು ಅಷ್ಟೇ, ಸಾಂಬಾರು, ತಿಳಿಸಾರು, ಸಣ್ಣ ಕಪ್ಪಲ್ಲಿ ಕೊಟ್ಬಿಡ್ತೀವಿ ಅಷ್ಟೇ. ಬಡಿಸಲ್ಲ ಈ ತರ. ಅನ್ಲಿಮಿಟೆಡ್ ಇಲ್ಲ ಅದು? ಲಿಮಿಟೆಡ್. ಒಂದು ಮಿನಿ ಮೀಲ್ ತರ? ಮಿನಿ ಮೀಲ್ಸ್ ತರ. ಎಷ್ಟು ರೂಪಾಯಿ ಅದು ಕಾಸ್ಟ್? 50 ರೂಪಾಯಿ. 50 ರೂಪಾಯಿ. ಫುಲ್ ಮೀಲ್ಸ್ ಅಂದ್ರೆ ಅನ್ಲಿಮಿಟೆಡ್ ಬಂದು 90 ರೂಪಾಯಿ, ಆಫ್ ಅಂದ್ರೆ ಮಿನಿ ಮೀಲ್ ಬಂದು 50 ರೂಪಾಯಿ. ಓಕೆ. ಇದು ಯಾವ ಜಾಗದಲ್ಲಿ ಬರುತ್ತೆ ಲೊಕೇಶನ್? ಸರಸ್ವತಿ ಥಿಯೇಟರ್ ಆಪೋಸಿಟ್ ಬರುತ್ತೆ. ಸರಸ್ವತಿ ನೀವು ಕಾಂತರಾಜ್ ರೋಡ್. ಓಕೆ. ಸರಸ್ವತಿ ಥಿಯೇಟರ್ ಆಪೋಸಿಟ್. ಸರಸ್ವತಿಪುರಂ. ಸರಸ್ವತಿ ಥಿಯೇಟರ್ ಇತ್ತು ಮುಂಚೆ, ಅದ್ರ ಆಪೋಸಿಟ್. ಸರಸ್ವತಿಪುರಂ ಅಲ್ವಾ ಇದು? ಸರಸ್ವತಿಪುರಂ ಬರಲ್ಲ, ಸರಸ್ವತಿಪುರಂ ಆ ಕಡೆ ಬರುತ್ತೆ. ಇದು ನ್ಯೂ ಕಾಂತರಾಜರಸ್ ರೋಡ್. ಓಕೆ, ಸರಸ್ವತಿ ಥಿಯೇಟರ್ ಆಪೋಸಿಟ್. ಓಕೆ. ಇದರ ಟೈಮಿಂಗ್ಸ್ ಅಮ್ಮ? ಟೈಮಿಂಗ್ಸು 12:30 4:30 ತನಕ ಇರುತ್ತೆ. 12:30 4:30 ತನಕ ಒಂದೇ ಟೈಮ್? ಒಂದೇ ಟೈಮ್. ನೈಟ್ ಇರಲ್ಲ, ಬೆಳಗ್ಗೆ ಟಿಫನ್ ಇರಲ್ಲ. ಓಕೆ. ಮಧ್ಯಾಹ್ನ ಒಂದು ಟೈಮ್. ಎಷ್ಟು ದಿನ ಇರುತ್ತೆ ವಾರದಲ್ಲಿ? ವಾರ ಪೂರ್ತಿ ಇರುತ್ತೆ. ಭಾನುವಾರನೂ ಇರುತ್ತೆ. ಭಾನುವಾರನೂ ಇರುತ್ತೆ? ಭಾನುವಾರನೂ. ಓಕೆ ಅಮ್ಮ. ಅಡುಗೆ ಎಲ್ಲ ಯಾರು ಮಾಡ್ತಾರೆ? ಅಡುಗೆ ನನ್ನ ಓರ್ಗಿತಿ ತಂಗಿ ಮಾಡ್ತಾಳೆ. ಈಗ ಬಡಿಸ್ತಾ ಇದ್ಲಲ್ಲ ಪ್ರಮೀಳಾ ಅಂತ, ಅವಳು ಮಾಡ್ತಾಳೆ. ಆರ್ಡ್ರ್ ಏನಾದ್ರು ಇದ್ರೆ, ಕ್ಯಾಟ್ರಿಂಗ್ ಇದ್ರೆ ನಾವು ಬರ್ತೀವಿ. ಯಾರು ಬಂದಿಲ್ಲ ಅಂದ್ರೆ ನಾವು ಬೇಗ ಬರ್ತೀವಿ, ಮಾಡ್ಕೊಡ್ತೀವಿ. ಓಕೆ ಅಮ್ಮ, ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಸರ್. ವೈಟ್ ರೈಸು, ಒಂದು ಬೌಲ್ ವೈಟ್ ರೈಸ್ ಕೊಟ್ಟಿದ್ದಾರೆ. ಆಹಾ, ವೈಟ್ ರೈಸ್ಗೆ ಮೊಸರು ಹಾಕೊಂಡು ತಿಂದರೆ ಮಜಾ ಇರುತ್ತೆ. ಅಕ್ಕ ಮೊಸರು ಇದೆಯಲ್ಲ ಅಕ್ಕ? ಮೊಸರು ಇದೆಯಲ್ಲ? ಒಂದು ಸ್ವಲ್ಪ ಮೊಸರು ಕೊಡ್ತೀರಾ? ತರಕಾರಿ ಸಾಂಬಾರು ಜೊತೆಗೆ ಹಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಬೈಟ್ ಹೋಗ್ಬಿಡೋಣ, ತಿನ್ನೋಣ. ಪ್ಲೇನ್ ಸಾಂಬಾರು, ಜಾಸ್ತಿ ಸ್ಪೈಸಿ ಇಲ್ಲ, ಕರೆಕ್ಟ್ ಪರ್ಫೆಕ್ಟ್ ಲೆವೆಲಲ್ಲಿ ಉಪ್ಪು ಹಾಕಿದ್ದಾರೆ. ತಿನ್ನಬೇಕಾದ್ರೆ ಮಜವಾಗಿದೆ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಸಾತ್ವಿಕವಾಗಿರೋಂಥ ಆಹಾರ ಅಂತಲೇ ಹೇಳ್ಬೋದು. ಆ ಫೀಲ್ ಬರುತ್ತೆ. ಈಗ ಉಡುಪಿ ಮಂಗಳೂರು ಸೈಡು ದೇವಸ್ಥಾನ ಕಡೆ ಹೋದಾಗ ಆ ಒಂದು ಫ್ಲೇವರ್ ಸಿಗುತ್ತೆ ಕೂಡ. ಅದೇ ಒಂದು ಫ್ಲೇವರ್ಲಿ ಮಜವಾಗಿದೆ ಅಂತಲೇ ಹೇಳ್ಬೋದು. ಸಾತ್ವಿಕವಾಗಿರೋಂಥ ಒಂದು ಆಹಾರ ಅಂತಲೇ ಹೇಳ್ಬೋದು. ಸಾಂಬಾರು ಜೊತೆಗೆ ರೈಸು. ಲೈಟಾಗಿ ಇದು ಕಾಯಿ ಹಾಕಿದ್ದಾರೆ. ಆ ಲೈಟಾಗಿ ಸ್ವೀಟಿಶ್ ಹೊಡೆಯುತ್ತೆ. ತಿನ್ನಬೇಕಾದ್ರೆ ಹೇಳಿದ್ನಲ್ಲ, ಆ ಒಂದು ಫ್ಲೇವರು ಆ ದೇವಸ್ಥಾನದಲ್ಲಿ ತಿನ್ಬೇಕಾದ್ರೆ ಮಜಾ ಕೊಡುತ್ತೆ ಗೊತ್ತಾ. ಆ ಲೈಟಾಗಿ ಸ್ವೀಟಿಶು ಅದೇ ಥರನೇ ಇದೆ ಅಂತಲೇ ಹೇಳ್ಬೋದು. ಅನ್ನೂ ಕೂಡ ಮಸ್ತಾಗಿದೆ ಸಾಂಬಾರು. ಮಜಾ ಇದೆ. ಸಾಂಬಾರು ಬೇಕಾದ್ರೆ ಸಾಂಬಾರು ಟ್ರೈ ಮಾಡ್ಬೋದು. ರಸಮ್ ಇದೆ, ಜೊತೆಗೆ ಇದು ಮಜ್ಜಿಗೆ ಇದೆ, ಮೊಸರು. ನನಗೆ ಮಾತಾಡ್ತಿರ್ಬೇಕಾದ್ರೆ ಮೊಸರು ತಂದು ಕೊಟ್ಟರು, ಮೊಸರು ಕೊಡ್ತಾರೆ. ಮೊಸರು ಕೂಡ ತಿನ್ಬೋದು. ಇದು 60 ರೂಪೀಸ್ ಮಿಲ್ಲು. 60 ರೂಪಾಯಿಗೆ ಒಂದು ಹಪ್ಪಳ, ಒಂದು ಚಪಾತಿ, ಒಂದು ಬೌಲ್ ರೈಸು, ತರಕಾರಿ ಸಾಂಬಾರು, ಇದು ರಸಮ್ಮು ಮತ್ತು ಪಲ್ಯ, ಕಾಳು ಪಲ್ಯ, ಜೊತೆಗೆ ಇದ್ರದ್ದು ತರಕಾರಿ ಗೊಜ್ಜು, ಮಜ್ಜಿಗೆ, ಉಪ್ಪಿನಕಾಯಿ. ಬೇಕಿದ್ರೆ ಮೊಸರು ಕೇಳಿದ್ರೆ ಮೊಸರು ಕೊಡ್ತಾರೆ. ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ತೀನಿ. 60 ಅಲ್ಲ, 50 ರೂಪಾಯಿಗೆ. 50 ರೂಪಾಯಿಗೆ ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ತೀನಿ. ಒಂದೊಳ್ಳೆ ಊಟ. ನೀವು ಯಾವ್ದು ಬೇಕಾದ್ರೆ ಟ್ರೈ ಮಾಡಿ. ಮೊಸರು ಬೇಕಾದ್ರೆ ಮೊಸರು ಟ್ರೈ ಮಾಡಿ, ಮಜ್ಜಿಗೆ ಬೇಕಾದ್ರೆ ಮಜ್ಜಿಗೆ ಟ್ರೈ ಮಾಡಿ. ಪರ್ಫೆಕ್ಟಾಗಿದೆ, ಮಜವಾಗಿದೆ. ಚಪಾತಿಗೊತ್ತು ಈ ಗೊಜ್ಜು ಸಖತ್ತಾಗಿತ್ತು. ಸ್ಪೈಸಿಯಾಗಿ ತಿನ್ನಬೇಕಾದ್ರೆ ಮಜವಾಗಿತ್ತು ಅಂತಲೇ ಹೇಳ್ಬೋದು.
ಈ ಜಾಗ ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡು ಸರಸ್ವತಿಪುರಮು. ಗೂಗಲಲ್ಲಿ ಕೂಡ ಅನ್ನಪೂರ್ಣೇಶ್ವರಿ ಮೆಸ್ ಅಂತ ಹಾಕಿದ್ರೆ ಅಂದರೆ ಒಂದು ಲೊಕೇಶನ್ ಬರುತ್ತೆ. ನಿಮಗೆ ಮಧ್ಯಾಹ್ನ ಟೈಮಲ್ಲಿ ಒಂದು 12:30 1 ಗಂಟೆಗೆ ಬಂದ್ರಂತೂ ಸಿಕ್ಕಾಬಟ್ಟೆ ಕ್ರೌಡ್ ಇರ್ತಾರೆ. ಒಂದೊಳ್ಳೆ ಹಳೆ ಅಂದರೆ ಓಲ್ಡ್ ವೈಬಲ್ಲಿ ಕ್ಯಾರಿ ಮಾಡ್ಕೊಂಬರ್ತಾಯಿದ್ದಾರೆ ಅಂತ ಹೇಳ್ಬೋದು. ಒಂದು ಮನೆ ಒಳಗಡೆ ಮನೆ 1 ಬಾಗಿಲು 2 ಬಾಗಿಲು 3ನೇ ಬಾಗಿಲು ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಒಳಗಡೆ ಹೋದರೆ ಒಂದು ಫುಲ್ ಟೇಬಲ್ ಸೆಟಪ್ ಜೊತೆಗೆ ಒಂದು ಮೆಸ್ನ ನಡೆಸ್ಕೊಂಬರ್ತಾ ಇದ್ದಾರೆ. ಸಖತ್ತಾಗಿದೆ ನಿಜವಾಗ್ಲೂ ಕೂಡ. ಹೆವಿ ಕ್ರೌಡ್ ಬರ್ತಾರೆ. ಫುಡ್ ಕೂಡ ಅದೇ ಕ್ವಾಲಿಟಿ ಕ್ವಾಂಟಿಟಿಲಿ ಸಖತ್ತಾಗಿ ಮೇಂಟೈನ್ ಮಾಡ್ಕೊಂಬರ್ತಾಯಿದ್ದಾರೆ ಅಂತ ಹೇಳ್ಬೋದು. ಫೀಮೇಲ್ಸ್ ಮೋಸ್ಟ್ ಆಫ್ ದ ಕೆಲಸ ಮಾಡ್ತಾ ಇರೋಂಥ ವರ್ಕರ್ಸು ಲೇಡೀಸ್ ವರ್ಕ್ ಮಾಡ್ತಾರೆ. ವುಮನ್ ಎಂಪವರ್ಮೆಂಟ್ ಅಂತಲೇ ಹೇಳ್ಬೋದು. ಲೇಡೀಸೇ ಮೇನಾಗಿ ಒಂದು ಮೆಸ್ನ ನಡೆಸ್ಕೊಂಬರ್ತಾರೆ. ನೀವೇನಾದರೂ ಸರಸ್ವತಿಪುರಂ ಕಡೆ ಬಂದಾಗ ಮಧ್ಯಾಹ್ನ ಒಂದೊಳ್ಳೆ ಅನ್ಲಿಮಿಟೆಡ್ ಮೀಲ್ ತಿನ್ನಬೇಕು ಅಥವಾ ಒಂದೊಳ್ಳೆ ಊಟ ಮಾಡಬೇಕು, ಮನೆ ಶೈಲಿ ಊಟ ಮಾಡಬೇಕು ಅಂತಂದರೆ ಈ ಜಾಗ ನನ್ನ ಮಸ್ಟ್ ರೆಕಮೆಂಡೆಡ್ ಅಂತ ಹೇಳ್ತೀನಿ. ಬಂದರೆ ಒಂದು ಬಾರಿ ಟ್ರೈ ಮಾಡಿ. ಫುಡ್ ಹೆಂಗಿತ್ತು ಅನ್ನೋದು ನನಗೆ ಕಮೆಂಟ್ ತಿಳಿಸಿ. ಸೊ ಓವರ್ಲಾಗಿ ಹೇಳಿದ್ರೆ ಒಂದು ಬೆಸ್ಟು ಮಧ್ಯಾಹ್ನದ ಊಟ ಸಿಗೋವಂಥ ಜಾಗ ಅಂತಲೇ ಹೇಳ್ತೀನಿ. ಬಂದು ಟ್ರೈ ಮಾಡಿಬಿಟ್ಟು ನಿಮ್ಮ ಕಮೆಂಟ್ಗಳನ್ನ ನಮಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ಕೊತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಇನ್ನೊಂದು ಇದೇ ಥರ ಡಿಫ್ರೆಂಟ್ ಆಗಿರೋಂಥ ವೀಡಿಯೋದಲ್ಲಿ ಸಿಗ್ತೀನಿ. ಫೈನಲ್ ಆಗಿ ಮೊಸರನ್ನ ಟ್ರೈ ಮಾಡಿ ಎಕ್ಸಿಟ್ ಆಗ್ತೀನಿ, ಯಾಕಂದರೆ ಬಿಸಿಲು ಜಾಸ್ತಿ ಇದೆ. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.